ದುಡಿಯಂಗೆ ಕಲ್ತು ಸಂಪಾದನೆ ಮಾಡಂಗೆ ಮಾಡಿದ್ದೆ ಸರ್. ಹೆಂಗೋ ಜೀವನ ಮಾಡಿ ಅವ್ರು ಓದಿದ್ದಾರೆ ಅಂತೇಳಿ ಅವ್ರಿಗೆ ಫೋನ್ ಪೇ ಮಾಡೋಕ್ಕೆ ಯಾವಾಗ ದುಡ್ಡು ಕೊಡಿವಿ ಸರ್. ಆ ನಂಬರಿಗೆ ನಮ್ಮ ಹುಡುಗಿ ಹಾಳು ಮಾಡಿದಾನೆ ಸರ್. ಹರಿಯದ ಹುಡುಗಿಯರೇ ಹುಷಾರ್, ಪೋಷಕರೇ ನಿಮಗೂ ಎಚ್ಚರ. ಇದೇ ಹೊತ್ತಿನ ವಿಶೇಷ. ನಾನು ಮಹಾಂತೇಶ. ಈ ಒಂದು ಸ್ಟೋರಿಯಲ್ಲಿ ಹುಡುಗ ಕಾಡಿಸಿದ್ದರಿಂದಾಗಿ ಹುಡುಗಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೆ. ಈ ರೀತಿಯಾದಂಥ ಒಂದು ಪ್ರಕರಣ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಊರಲ್ಲಿ ಇಬ್ರು ತಂದೆ ತಾಯಿ ಇರ್ತಾರೆ, ಕೂಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವಳಿಗೆ ಮುದ್ದಾದ ಒಂದು ಮಗಳಿರ್ತಾಳೆ. ಅವಳ ಹೆಸರು ಭಾವನಾ. ಇದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಗ್ಯಾರಹಳ್ಳಿ ಅನ್ನುವಂತಹ ಒಂದು ಕುಟುಂಬದ ಕತೆ. ಅವರ ತಂದೆ ತಾಯಿ ಕೂಲಿ ಕೆಲಸ ಮಾಡ್ತಾ ಮಾಡ್ತಾ ಮಗಳಿಗೆ ದೂರದ ಮೈಸೂರಿನಲ್ಲಿ ಇಟ್ಟು ಅವಳ ಚೆನ್ನಾಗಿ ಕಲೀಲಿ, ಮುಂದೆ ತಮಗೆ ನೆರವಾಗಲಿ, ಒಳ್ಳೆ ಉದ್ಯೋಗಕ್ಕೆ ಹೋಗ್ಲಿ ಅಂತ ಹೇಳಿ ಅವಳನ್ನ ಮುದ್ದಾಗಿ ಸಾಕಿ ಅವಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೂಡ ಕೊಡಿಸ್ತಾ ಇರ್ತಾಳೆ. ಅವಳು ನರ್ಸಿಂಗ್ ಅನ್ನ ಮಾಡ್ತಾ ಇರ್ತಾಳೆ. ಅವಳು ಕೇಳಿದಾಗ ಆಗಾಗ ಯಾವಾಗ ಬೇಕು ಅಂತ ಹೇಳ್ತಾಳೆ, ಆವಾಗ ಅವಳಿಗೆ ಹಣವನ್ನ ಕಳಿಸ್ತಾ ಇರ್ತಾರೆ. ಹೀಗೆ ಚೆನ್ನಾಗಿರ್ತಕ್ಕಂತಹ ಕುಟುಂಬ. ಅವಳು ಕೂಡ ಚೆನ್ನಾಗಿರ್ತಾಳೆ. ಅವಳು ಕೂಡ ಚೆನ್ನಾಗಿ ಕಲಿತು ಮುಂದೆ ಏನು ಮಾಡ್ತಾಳೆ ಅಂತ ಹೇಳಿದ್ರೆ ನರ್ಸಿಂಗ್ ಉದ್ಯೋಗವನ್ನ ಮಾಡ್ತಾ ಇರ್ತಾಳೆ. ಕೇವಲ 22 ವರ್ಷದ ಮುದ್ದಾದ ಹೆಣ್ಣು ಮಗಳು. ಅವಳ ಹೆಸರು ಭಾವನಾ. ಇದು ಒಂದು ಆ ಫ್ಯಾಮಿಲಿಯ ಬಗ್ಗೆ. ಆದರೆ ಈ ಹೆಣ್ಣು ಮಗಳು ಇದೀಗ ಏಕಾಏಕಿ ಆತ್ಮಹತ್ಯೆನ ಮಾಡ್ಕೊಂಡ್ಬಿಡ್ತಾಳೆ. ಆತ್ಮಹತ್ಯೆ ಮಾಡ್ಕೊಂಡ ನಂತರ ಆ ಪೊಲೀಸ್ ತನಿಖೆ ಮುಂದುವರಿಯುತ್ತೆ. ಆಗಲೇ ಬೆಚ್ಚಿ ಬೀಳಿಸುವಂತಹ ಸಂಗತಿಗಳು ಹೊರಬರುತ್ತೆ. ಬೆಚ್ಚಿ ಬೀಳಿಸುವಂತಹ ಸಂಗತಿ ಏನು ಅಂತ ಹೇಳಿದ್ರೆ, ಅವಳ ಸಾವಿಗೆ ಕಾರಣ ಆಗಿದ್ದು ಒಂದು ಫೋನ್ ಪೇ. ಇದೇನಪ್ಪ ಫೋನ್ ಪೇ, ಗೂಗಲ್ ಪೇ, ಪೇಟಿಎಮ್ಗಳನ್ನು ಇವತ್ತು ನಾವು ಸಾಮಾನ್ಯವಾಗಿ ಮಾಡ್ತೀವಲ್ಲ, ಇದರಿಂದ ಹೇಗೆ ಜೀವ ಹೋಗುತ್ತೆ ಅಂತೀರಾ? ಎಸ್, ಅದೇ ಇಲ್ಲಿ ಟ್ವಿಸ್ಟ್ ಇರುವಂತಹದ್ದು. ಈ ಮುದ್ದಾದ ಹೆಣ್ಣು ಮಗಳಿಗೆ ಅವಳು ಕಲಿಯುವಾಗ ಅವರ ತಂದೆ ಏನು ಮಾಡ್ತಿರ್ತಾರೆ ಅಂತ ಹೇಳಿದ್ರೆ, ಅವಳು ಕೇಳಿದಾಗ ಹಣ ಹಾಕಬೇಕಲ್ವಾ. ಈಗೆಲ್ಲ ಹಣ ಹಾಕೋದು ಬ್ಯಾಂಕಿಗೆ ಹೋಗಿ ಅಥವಾ ಪೋಸ್ಟ್ ಮೂಲಕ ಏನು ಕಳಿಸುವಂಥ ಪದ್ಧತಿಗಳಿಲ್ಲ. ಹಣ ಬೇಕು ಅಂತ ಹೇಳಿದ್ರೆ ಒಂದೇ ಒಂದು ನಿಮಿಷದಲ್ಲಿ ಫೋನ್ ಪೇ ಮೂಲಕ, ಗೂಗಲ್ ಪೇ ಮೂಲಕ ಹಣವನ್ನು ವರ್ಗಾವಣೆ ಮಾಡೋದು ಸಾಮಾನ್ಯವಾಗಿ ಬಿಟ್ಟಿದೆ. ನಾವೆಲ್ಲರೂ ಕೂಡ ಎಲ್ಲಿಯಾದ್ರೂ ಅಂಗಡಿಗೆ ಹೋದ್ರೂ ಕೂಡ ಹಾಗೆ ಮಾಡ್ತೀವಿ, ಯಾರಿಗಾದ್ರೂ ಕಳಿಸ್ಬೇಕಾದ್ರೂ ಹಾಗೆ ಮಾಡ್ತೀವಿ. ಇಲ್ಲಿ ತಂದೆ ಕೂಡ ಏನು ಮಾಡ್ತಿರ್ತಾನೆ, ತನ್ನ ಮಗಳಿಗೆ ಹಣವನ್ನು ಕಳಿಸ್ತಿರ್ತಾನೆ. ಆದರೆ ತಂದೆ ಹತ್ರ ಫೋನ್ ಪೇ ಇರೋದಿಲ್ಲ. ಯಾಕಂದರೆ ಚಿಕ್ಕ ಪುಟ್ಟ ಮೊಬೈಲ್ಗಳನ್ನು ಯೂಸ್ ಮಾಡ್ತಿರ್ತಾರೆ. ಒಂದು ಅಷ್ಟು ಸ್ಮಾರ್ಟ್ ಫೋನ್ ಯೂಸ್ ಮಾಡಲಿಕ್ಕೆ ಆ ತಂದೆ ತಾಯಿಗಳಿಗೆ ಗೊತ್ತಿರೋದಿಲ್ಲ. ಏನು ಮಾಡ್ತಾನೆ ಅಂತ ಹೇಳಿದರೆ, ತಂದೆ ಅವನೇನು ಕೂಲಿ ಕೆಲಸ ಮಾಡ್ತಿರ್ತಾನೆ, ಅಲ್ಲಿ ಯಾರು ಸಾಹುಕಾರ ಇರ್ತಾರೆ ಅಥವಾ ಮಾಲೀಕ ಅಥವಾ ದನಿ ಅಂತ ಏನು ಕರಿತೀವಿ, ಅವರ ಮಗನಿಗೆ ನಂಬರ್ನ ಕೊಡ್ತಾನೆ. ನೋಡಪ್ಪ, ನನ್ನ ಮಗಳಿಗೆ ಸ್ವಲ್ಪ ಹಣ ಹಾಕು, ಫೋನ್ ಪೇ ಮಾಡು ಅಂತ ಹೇಳಿ ಕ್ಯಾಶನ್ನು ಕೊಡ್ತಾನೆ. ಅವನು ಫೋನ್ ಪೇ ನಂಬರನ್ನು ತೆಗೆದುಕೊಂಡು, ಯಾರ್ದು ಭಾವನಾ ಅನ್ನುವ ಮುದ್ದಾದ ಹೆಣ್ಣು ಮಗಳೇನಿರ್ತಾಳೆ ಅವಳ ನಂಬರನ್ನು ತೆಗೆದುಕೊಂಡು ಅವಳಿಗೆ ಫೋನ್ ಪೇ ಮಾಡಿರ್ತಾನೆ. ಫೋನ್ ಪೇ ಮಾಡಿದ ತಕ್ಷಣ ಅವಳಿಗೆ ಕಾಂಟ್ಯಾಕ್ಟ್ ಆಗ್ತಾನೆ. ಆ ಹುಡುಗಿಯು ಕೂಡ ಏನಾದರೂ ಅವನಿಗೆ ರಿಪ್ಲೈ ಮಾಡಿರಬಹುದು, ಇವನು ಮಾಡಿರಬಹುದು. ಹಾಗೆ ಸ್ವಲ್ಪ ಸಲುಗೆ ಬೆಳೆಯುತ್ತೆ. ಸಲುಗೆ ಬೆಳೆದಾದ ನಂತರ ಆಗಾಗ ಅವಳನ್ನ ಪರಿಚಯ ಮಾಡೋದು, ಭೇಟಿ ಆಗೋದು, ಇದೆಲ್ಲ ಸಂಗತಿಗಳು ಸ್ವಲ್ಪ ನಡೆದಿತ್ತು ಅಂತ ಹೇಳಿ ಕೆಲವು ಮೂಲಗಳಿಂದ ತಿಳಿದು ಬಂದಿದೆ. ಇದೆಲ್ಲ ಆದಮೇಲೆ ಅವಳು ಏನು ಜಾಬಿಗೆ ಸೇರಿರ್ತಾಳೆ, ಆವಾಗಲೂ ಕೂಡ ಅವನು ಬಿಡೋದಿಲ್ಲ. ಕಂಟಿನ್ಯೂ ಆಗಿ ಅವನು ನೀನು ನಂಗೆ ಬೇಕು, ನಿನ್ನ ಮೇಲೆ ಆಸೆ ಇದೆ, ನೀನು ನನಗೆ ಬೇಕೇ ಬೇಕು, ನನ್ನನ್ನು ಮದುವೆ ಆಗು, ಹಾಗೆ ಹೀಗೆ ಗಂಟು ಬೀಳ್ತಾನೆ. ಆದರೆ ಈ ಹುಡುಗ ಏನಿದ್ದ, ಈ ಅಂಕಲ್ ಏನಿದ್ದಾನೆ, ಯಾರು ಮಾಲೀಕ ಅಂತ ಹೇಳ್ತೀವಲ್ಲ, ಆ ಮಾಲೀಕನ ಮಗ, ಅವನಿಗೂ ಕೂಡ ಸಾಧಾರಣ ವಯಸ್ಸಾಗಿರುತ್ತೆ. ಅವನಿಗೊಂದು ಮದುವೆ ಆಗಿರುತ್ತೆ, ಒಂದು ಚಿಕ್ಕದಾದಂಥ ಮಗು ಕೂಡ ಇರುತ್ತೆ. ಆದರೂ ಕೂಡ ಈ 22 ವರ್ಷದ ಭಾವನನ ಮೇಲೆ ಇವನಿಗೆ ಅತಿಯಾದ ಮೋಹ ಇರುತ್ತೆ. ಹಾಗಾಗಿ ಈಗ ಈ ಒಂದು ಆಸೆಗಳಿಗೆ ಇವತ್ತು ಮಿತಿ ಇಲ್ಲ ಅಂತ ನಾವೆಲ್ಲರೂ ಕೂಡ ಕೇಳಿದ್ದೀವಿ. ಅವಳು ಚೆನ್ನಾಗಿದ್ರು. ಹೀಗೆ ಕಂಟಿನ್ಯೂ ಆಗಿ ಅವಳಿಗೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಇದೆಲ್ಲ ಮಾಡ್ತಾ ಇರ್ತಾನೆ. ಆದರೆ ಅವಳು ಸ್ವಲ್ಪ ಯಾಕೋ ಅವನನ್ನು ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಇವನು ಆಗ ಬೇರೆ ವರಸೆಯನ್ನೇ ತೆಗಿತಾನೆ. ಏನಂತ ಹೇಳಿದ್ರೆ, ನಿನ್ನ ಪ್ರೈವೇಟ್ ಫೋಟೋಗಳಿದೆ, ಅದನ್ನು ನಾನು ನಿನ್ನ ತಂದೆಗೆ ತೋರಿಸ್ತೀನಿ, ನಿನ್ನ ಮನೆಯವ್ರಿಗೆ ತೋರಿಸ್ತೀನಿ ಅಥವಾ ವೈರಲ್ ಮಾಡ್ತೀನಿ ಅಂತ ಹೇಳಿ ಹೆದರಿಕೆಯನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾದರೆ ಈ ಪ್ರೈವೇಟ್ ಫೋಟೋಗಳು ಅವನಿಗೆ ಹೇಗೆ ಸಿಕ್ತು ಅಂತ ಹೇಳಿದರೆ, ಇನ್ನೊಂದು ಮೂಲಗಳ ಪ್ರಕಾರ ಅಂತ ಹೇಳಿದ್ರೆ ಇವರೆಲ್ಲೋ ಭೇಟಿಯಾಗಿದ್ರು ಅನ್ನುವಂಥ ಒಂದು ಚಿಕ್ಕ ಮಾಹಿತಿ ಸಿಕ್ಕಿದೆ. ಬಟ್ ಅದು ಎಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳು ಗೊತ್ತಿಲ್ಲ, ಕನ್ಫರ್ಮ್ ಅಂತ ಹೇಳೋಕ್ಕೂ ಆಗೋದಿಲ್ಲ. ಒಟ್ಟಿನಲ್ಲಿ ಅವನು ನನ್ನ ಹತ್ರ ನಿನ್ನ ಪ್ರೈವೇಟ್ ಫೋಟೋಸ್ ಇದೆ, ಅವ್ರಿಗೆ ತೋರಿಸ್ತೀನಿ ಅಂತೇಳಿ ಹೆದರಿಕೆ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟ್ ಮಾಡಿ ಆದಮೇಲೆ ಅವಳು ಹೆದರ್ತಾಳೆ. ಹೆದರಿ ಆದಮೇಲೆ ಕೆಲವು ದಿನಗಳ ಹಿಂದೆ ಏನು ಮಾಡಿದಳು ಅಂತ ಹೇಳಿದ್ರೆ, ಮಾತ್ರೆಗಳನ್ನು ಅಥವಾ ನಿದ್ದೆ ಮಾತ್ರೆಗಳನ್ನ ತೊಗೊಂಡು ಅವಳು ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಪಟ್ಟಿದ್ಳು. ಆಗ ಒಂದು ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಕೂಡ ದಾಖಲಾಗಿತ್ತು. ಕೊನೆಗೆ ಮಗಳ ಮರ್ಯಾದೆ ಹೋಗಬಾರ್ದು ಅಂತ ಹೇಳಿ ಅಲ್ಲೇ ಕುಟುಂಬದಲ್ಲೇ ಏನು ನವೀನ್ ಅನ್ನುವಂತಹ ಆ ಒಂದು ಅಂಕಲ್ಗೋ ಯುವಕನಿಗೋ ಅವನಿಗೆ ಹೇಳಿ ಸ್ವಲ್ಪ ಬೈದು ರಾಜಿ ಪಂಚಾಯತಿನ ಮಾಡಿರ್ತಾರೆ. ಇದೆಲ್ಲ ರಾಜಿ ಸಂಧಾನ ಆಗಿರುತ್ತೆ. ಆದರೂ ಕೂಡ ಆಮೇಲೆ ಅವಳು ಸ್ವಲ್ಪ ದಿನ ಹಾಸ್ಪಿಟ್ಲಲ್ಲಿ ಇರ್ತಾಳೆ, ರಿಕವರ್ ಆಗಿ ಮನೆಗೆ ಬರ್ತಾಳೆ. ಬಂದಾದಮೇಲೆ
ಅವಳನ್ನು ಸ್ವಲ್ಪ ಏನಂದರೆ ಸ್ವಲ್ಪ ವಾತಾವರಣ ಚೇಂಜ್ ಇರಲಿ ಅಂತ ಹೇಳಿ ಅವಳನ್ನು ಅವರ ಚಿಕ್ಕಮ್ಮನ ಮನೆಯಾದಂಥ ನೆಲಮಂಗಲಕ್ಕೆ ಕಳಿಸ್ತಾಳೆ. ನೆಲಮಂಗಲದಲ್ಲಿ ಒಂದು 15 ದಿನ ಇರ್ತಾಳೆ. ಇದ್ದ ನಂತರ ಏಕಾಏಕಿ ಇದೀಗ ಅವಳು ಸೂಸೈಡ್ ಮಾಡ್ಕೊತಾಳೆ, ಆತ್ಮಹತ್ಯೆನ ಮಾಡ್ಕೊಂಡು ಬಿಡ್ತಾಳೆ. ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಈ ನವೀನ್ ಅನ್ನೋನು ಅಷ್ಟೆಲ್ಲ ರಾಜ್ಯ ಪಂಚಾಯತಿ ಮಾಡಿದ್ರು ಕೂಡ ಅವಳಿಗೆ ಬಿಟ್ಟಿರಲಿಲ್ಲ, ಅವಳಿಗೆ ಮತ್ತೆ ಮತ್ತೆ ಕಿರಿಕಿರಿಯನ್ನು ಕೊಡ್ತಿದ್ದ ಅನ್ನುವಂತಹ ಒಂದು ವರದಿ, ಒಂದು ಅಂಶ ಇಲ್ಲಿ ಪತ್ತೆಯಾಗಿದೆ. ಇದರಿಂದಾಗಿ ಅವಳ ಜೀವವೇ ಇದೀಗ ಹೋಗಿದೆ. ಅಪ್ಪ ಅಮ್ಮ ಒಂದು ಕಡೆ ಕನಸು ಕಟ್ಕೊಂಡಿದ್ರು, ಏನೋ ಒಂದು ಫೋನ್ಪೇ ಮಾಡೋದಕ್ಕೋಸ್ಕರ ನಂಬರ್ ಕೊಟ್ಟು ಈ ರೀತಿ ಕಾಂಟ್ಯಾಕ್ಟ್ ಆಯಿತು ಇಬ್ಬರ ಮಧ್ಯೆ. ಈ ರೀತಿ ಅವಳು ಆತ್ಮಹತ್ಯೆ ಮಾಡಿಕೊಂಡ್ಳು. ಅವಳ ಪ್ರೈವೇಟ್ ಫೋಟೋಸ್ಗಳು ಅವನಿಗೆ ಹೇಗೆ ಸಿಕ್ತು, ಅಥವಾ ಇವಳೇನಾದರೂ ಅವನ ಜೊತೆ ಮೂವ್ ಆಗಿದ್ಲ, ಯಾವ ರೀತಿ ಆದರೂ ಸಲುಗೆ ಇದ್ರ, ಯಾವುದಾದ್ರು ಸಂಬಂಧಗಳು ಬೆಳೆದಿತ್ತ ಅನ್ನುವಂಥ ಹಲವಾರು ಅನುಮಾನಗಳು ಇಲ್ಲಿ ಕಾಡ್ತಾ ಇದೆ. ಬಟ್ ಈ ಒಂದು ಸ್ಟೋರಿಯ ಹಿಂದೆ ನಾವು ಏನು ಹೇಳೋಕೆ ಹೊರಟಿದ್ದೀವಿ ಅಂತ ಹೇಳಿದರೆ, ಯಾರೋ ಅಪರಿಚಿತರಿಗೆ ನಿಮ್ಮ ಹೆಣ್ಣು ಮಕ್ಕಳ ಮೊಬೈಲ್ ನಂಬರ್ಗಳನ್ನ ಕೊಡಬೇಡಿ. ಹೆಣ್ಣು ಮಕ್ಕಳ ಸೀಕ್ರೆಟ್ಗಳು ಅಂದರೆ ಹೆಣ್ಣು ಮಕ್ಕಳ ಬಗ್ಗೆ ತೀರಾ ಅವರಿಗೆ ಹತ್ತಿರ ಆಗುವ ರೀತಿ ತಂದೆ ತಾಯಿಗಳು ಮಾಡಬೇಡಿ. ಯಾಕಂದರೆ ಇವತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ ಆದ ಕಾರಣ ಯಾರ್ಯಾರಿಗೋ ನಂಬರ್ಗಳು ಎಲ್ಲೆಲ್ಲಿಂದನೂ ಸಿಗುತ್ತೆ. ಎಷ್ಟೋ ಆ್ಯಪ್ಗಳು ಬಂದಿದೆ ಇವತ್ತು, ಸಾಫ್ಟ್ವೇರ್ಗೆ ಏನು ಆ್ಯಪ್ಗಳು ಬಂದಿದೆ, ಅದು ಸ್ನ್ಯಾಪ್ಚಾಟ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್. ನಂಬರ್ ಇಲ್ಲದಿದ್ರೂ ಕೂಡ ಅವರ ಹೆಸರು ಗೊತ್ತಿದ್ರೆ ಸಾಕು, ಅವ್ರುಗಳನ್ನ ತೆಗೆದುಕೊಂಡು ಈ ರೀತಿ ಅವರಿಗೆ ಪರಿಚಯ ಆಗ್ತಾರೆ, ಹತ್ತಿರ ಆಗ್ತಾರೆ, ಸ್ನೇಹ ಬೆಳೆಸ್ಕೊಳ್ತಾರೆ, ಸಲಿಗೆ ಬೆಳೆಸ್ಕೊಳ್ತಾರೆ, ಬಣ್ಣ ಬಣ್ಣದ ಮಾತುಗಳನ್ನು ಆಡಿ ಅವರನ್ನು ಮರಳು ಮಾಡುವಂತಹ, ಅದು ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು, ಇವತ್ತಿನ ಯುವಜನತೆಯಲ್ಲಿ ಇದು ಹೆಚ್ಚಾಗಿದೆ. ಯಾಕೆಂದರೆ ಸ್ವಲ್ಪ ದಿನ ಆಸೆ ಆಮಿಷಗಳನ್ನು ತೋರಿಸಿ ಅವರನ್ನು ಬಲೆಗೆ ಬೀಳಿಸಿಕೊಂಡು ಕೊನೆಗೆ ಅವರು ಚಿತ್ರಹಿಂಸೆ ಅನುಭವಿಸುವಂತಹ ಪರಿಸ್ಥಿತಿ, ಅವರು ಮರ್ಯಾದೆಯನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿಗಳು ಇವತ್ತು ಹೆಚ್ಚಾಗಿದೆ. ಹಾಗಾಗಿ ಇಲ್ಲಿ ಕೇವಲ ತಂದೆ ತಾಯಿಗಳಲ್ಲ, ಯಾಕೆ ತಂದೆ ತಾಯಿಗಳು ತನ್ನ ಮಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಇನ್ನಾರಿಗೂ ಹೇಳ್ಕೊಂಡು ಒಂದು ಫೋನ್ಪೇ ಮೂಲಕ ನಂಬರ್ನ ಕೊಡ್ತಾರೆ. ಸಾಧಾರಣವಾಗಿ ಇವತ್ತೆಲ್ಲರೂ ಕೂಡ ಕೊಡ್ತಾರೆ, ಆದರೆ ಎಲ್ಲ ಕಡೆಯೂ ಕೂಡ ಈ ರೀತಿ ಆಗೋದಿಲ್ಲ. ಇಲ್ಲಿ ಯುವತಿ ಕೂಡ ಎಚ್ಚರದಿಂದ ಇರಬೇಕಿತ್ತು. ಇದು ಈ ಒಂದು ಯುವತಿಯ ಬಗ್ಗೆ ನಾನು ಹೇಳ್ತಾ ಇಲ್ಲ, ಎಲ್ಲ ಯುವತಿಯರಾಗಿರ್ಬೋದು, ಯುವಕರು ಕೂಡ ಹೇಳ್ತಾ ಇದ್ದೇವೆ. ಇವತ್ತು ಯಾವುದೋ ಒಂದು ಮೋಹಕ್ಕೆ ಒಳಗಾಗಿ ತಮ್ಮ ಜೀವಗಳನ್ನು ಕಳ್ಕೊಳ್ತಾ ಇದ್ದಾರೆ, ಯಾರನ್ನು ನಂಬಿ ಮಾಡ್ತಾ ಇದ್ದಾರೆ. ಹಾಗಾಗಿ ಎಷ್ಟು ಯುವಕರನ್ನ ಇಡಬೇಕು, ಅವರು ಏನು ಮಾಡ್ತಾರೆ, ಏನು ಮಾತಾಡ್ತಾರೆ ಅನ್ನೋದನ್ನು ನೀವು ನೋಡಬೇಡಿ. ನಿಮ್ಮ ತಂದೆ ತಾಯಿ, ನಿಮ್ಮ ಕುಟುಂಬ, ನಿಮ್ಮ ಸಿಚುವೇಶನ್ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಇವತ್ತು ಮೊಬೈಲ್ಗಳು ಬಂದಿದ್ದರಿಂದಾಗೆ ಬೇಗ ವಿಡಿಯೋಗಳು, ಫೋಟೋಗಳು ಇವತ್ತು ವೈರಲ್ ಆಗುತ್ತೆ, ಅದರಲ್ಲಿ ಸೆರೆ ಆಗುತ್ತೆ. ಅದರಲ್ಲೂ ಸೋಷಿಯಲ್ ಮೀಡಿಯಾ ಬಹಳಷ್ಟು ಫಾಸ್ಟ್ ಇದೆ. ಹಾಗಾಗಿ ಈ ಮೊಬೈಲ್ ಗೀಳನ್ನು ಅಥವಾ ಈ ಒಂದು ಆ್ಯಪ್ಗಳನ್ನು ಬಳಸುವುದರ ಬಗ್ಗೆ ಆದಷ್ಟು ಎಚ್ಚರಿಕೆ ಇರಲಿ. ಯಾರೋ ಗೊತ್ತಿಲ್ಲದವರನ್ನ ಏಕಾಏಕಿ ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಕಂಟ್ರೋಲಲ್ಲಿ ನೀವು ಇರಿ. ಇದು ಎಲ್ಲ ಯುವಕ ಮತ್ತು ಯುವತಿಯರಿಗೆ ನಾವು ಹೇಳುವಂತಹ ಮಾತು. ಇದು ಈ ಒಂದು ಹುಡುಗಿಯ ಕಥೆಯಲ್ಲ, ಎಲ್ಲರನ್ನ ನಾವು ಒಳಗೊಂಡು ಇದನ್ನು ಒಂದು ಎಚ್ಚರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ನಿಮ್ಮ ಮನೆಯ ಅಂದಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ. ಮನೆಗೆ ಬೇಕಾದ ಪ್ಲೈವುಡ್, ಹಾರ್ಡ್ವೇರ್, ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ. ಡಿಜಿಟಲ್ ಲಾಕರ್ಸ್, ಮಾಡ್ಯುಲರ್ ಕಿಚನ್ ಇಂಟೀರಿಯರ್ಸ್ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು. ಗ್ರೀನ್, ಸೆಂಚುರಿ ಪ್ರೈಮ್, ಸಭೂರಿ, ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ. ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರೇನ್ ಪ್ಲೈವುಡ್ ಆಗಿದೆ. ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು GLK ಪ್ರೀಮಿಯಂಗಳಿವೆ. ಇದರೊಂದಿಗೆ ಜೆಮ್ಯಾಕ್ಸ್, ಹ್ಯಾಪಲೆ, ಹೆಪೋ, ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ. ನಿಮ್ಮ ಮನೆ ಸುಂದರಗೊಳಿಸಲು ಇನ್ನೇಕೆ ತಡ? ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ. ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ, ಮಂಟೂರ್ ರೋಡ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.